ಅದಕ್ಕೆ ನಂಗೆ ತುಂಬಾ ಗಿಲ್ಟ್ ಆಗ್ತಿದೆ ಸಿದ್ದು. ವಲ್ಲಭ ಕ್ಷಮಿಸೋವರೆಗೂ ನಂಗೆ ಸಮಾಧಾನ ಇಲ್ಲ. ಅಷ್ಟಕ್ಕೂ ನಾನ್ ಪಡ್ತಿರೋ ಈ ಗಿಲ್ಟ್ ಅಲ್ಲಿ ನಿಂದು ಪಾಲಿದೆ ಸಿದ್ದು. ನೋಡಿ, ಇನ್ ಒಂದೇ ಒಂದು ಮಾತಾಡಿದ್ರು ನಿಮ್ಮ 3 ಜನನು ಕುತ್ಕೆ ಹಿಡಿದು ಆಚೆ ದಬ್ಬಸ್ಬೇಕಾಗತ್ತೆ. ಹೊರಟೋಗಿ. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ವಲ್ಲಭ, ಮಾಧವ, ಕೇಶವ, ನೀವೇನ್ರ ಮಾಡ್ತಾ ಇದ್ರಿ ಇಲ್ಲಿ? ಓ, ನಿಮ್ಗೇನು ವಿಷಯನೇ ಗೊತ್ತಿಲ್ವಾ ಸರ್? ಸಿದ್ದು, ಅವ್ರನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಕೊನೆಗೂ ಆಗ್ಲಿಲ್ಲ. ಏನ್ ಮಾಡೋದು ಇವಾಗ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ. ಹೇಳಿದೊಂದು ಚಿಕ್ಕ ಕೆಲಸನೂ ಮಾಡಕ್ಕಾಗಲ್ಲ. ನಿಮ್ಮ ಮಗ ಸಸ್ಪೆಂಡ್ ಆಗಿದ್ದಾನೆ. ಅದಕ್ಕೆ ಅವನ ಪರವಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ತಾ ಇದ್ದಾನೆ. ಏನ್ ತಪ್ಪು ಮಾಡ್ದ ನನ್ ಮಗ? ಕಾಲೇಜ್ ಬೋರ್ಡ್ ಅಲ್ಲಿ ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಬರೆದು ಅವಳು ಮಾನ ಮರ್ಯಾದೆ ಹೋಗೋ ತರ ಮಾಡಿದ್ದಾನೆ. ಅದು ಸಾಲದು ಅಂತ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಇಲ್ಲಪ್ಪ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ನನ್ನ ಹತ್ರ ಮಾಡಿಲ್ಲ. ಆ ನಿಮ್ ಹುಡುಗ ಹಂಗೆ ಹೇಳೋದು ಸರ್. ಬೇಕಾದ್ರೆ ಆ ಹುಡುಗಿ ಇದ್ದಾಳಲ್ಲ, ಅವಳನ್ನ ಕೇಳಿ. ಅಮೂಲ್ಯ, ನೀನ್ ಹೇಳಮ್ಮ. ಹೇಳಮ್ಮ, ಮಾಡಿದ್ದ ಅವನೇ ಅಂತ ಧೈರ್ಯವಾಗಿ ಹೇಳು. ಅಮೂಲ್ಯ, ನಿಜ ಹೇಳು. ವಲ್ಲಭ ತಪ್ಪು ಮಾಡದ್ನಾ? ವಲ್ಲಭ, ನೀನ್ ಇಂಥ ಕೆಲಸ ಮಾಡ್ತೀಯಾ? ಅಕ್ಕ, ಅಕ್ಕ, ಏನು ಸುಂದ್ರ? ದೊಡ್ಡ ಅನಾಹುತ ಆಗೋಯ್ತು ಅಕ್ಕ. ಅಯ್ಯೋ, ಏನಾಯ್ತು? ಅದು ಏನು, ನಮ್ಮ ವಲ್ಲಭ ಸಸ್ಪೆಂಡ್ ಆಗಿದ್ದಾನ? ಉನಕ ಪ್ರಿನ್ಸಿಪಾಲ್ ಬಾವಂಗ್ ಫೋನ್ ಮಾಡಿ ಅದನ್ನೇ ಹೇಳಿದ್ರು. ಏನು ಗಲಾಟೆ ಅಂತಿದ್ರಕ್ಕ. ಬಾವ ನನ್ನ ಹತ್ರ ಸರಿಯಾಗಿ ಏನು ಹೇಳಿದೆ, ಸಿಟ್ಟಲ್ಲಿ ಕಾಲೇಜ್ ಹತ್ರ ಹೋದ್ರಕ್ಕ. ಅಯ್ಯೋ, ಏನಾಗೋಯ್ತು? ಅಯ್ಯೋ ಭಗವಂತ, ಈ ವಲ್ಲಭ ಎಂತ ಕೆಲಸ ಮಾಡ್ಬಿಟ್ನು? ಅವ್ರಪ್ಪ ನೋಡಿದ್ರೆ ಅವ್ನು ಚೆನ್ನಾಗಿ ಓದ್ಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇದು ನಮ್ಮ ವಲ್ಲಭನಿಗೆ ಕೊನೆ ಅವಕಾಶ ಕಣೋ. ಅಯ್ಯಯ್ಯೋ, ಇನ್ನೊಂದ್ಸತಿ ವಲ್ಲಭ ತಪ್ಪು ಮಾಡಿದ್ರೆ ನಿಮ್ ಭಾವ ಖಂಡಿತ ಅವನ್ನ ಕ್ಷಮಿಸೋದಿಲ್ಲ ಕಣೋ ಸುಂದ್ರ. ಅಯ್ಯಯ್ಯೋ, ಅಕ್ಕ, 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 ಏನಾಯ್ತು? ಅಕ್ಕ, 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 ಏನಾಯ್ತು? ಅಕ್ಕ, ಒಂದು ನಿಮಿಷ ಅಕ್ಕ. ಸಮಾಧಾನ ಮಾಡ್ಕೊಳಕ್ಕ, ಸಮಾಧಾನ ಮಾಡ್ಕೊ. ಅಕ್ಕ, ಇಲ್ಲಿ ನೋಡು, ಬಾಬಾ ಕಾಲೇಜ್ ಹತ್ರ ಹೋಗಿದಾರೆ ಅಷ್ಟೇ. ನೀನೇನೇನು ಕಲ್ಪಿಸ್ಕೊಂಡು ಗಾಬರಿ ಆಗ್ಬಿಡಕ್ಕ. ಬೇರೆ ಏನೂ ಆಗಿಲ್ಲಕ್ಕ, ಬೇರೆ ಏನೂ ಆಗಿಲ್ಲ. ಸಮಾಧಾನ ಮಾಡ್ಕೊ. ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತು ಸುಂದ್ರ. ಅವರು ವಲ್ಲಭನ ಮತ್ತೆ ಹೊಡಿತಾರೆ, ಬಡಿತಾರೆ, ಮನೆಯಿಂದ ಆಚೆ ಹಾಕ್ತಾರೆ. ಇದಾದ್ಮೇಲೆ ಅವ್ರ ವಲ್ಲಭನ ಯಾವತ್ತೂ ಕ್ಷಮಿಸಲ್ಲ ಸುಂದ್ರ. ಇದೆಲ್ಲ ನೆನ್ಸ್ಕೊಂಡ್ರೆ ಈ ವಲ್ಲಭನು ಯಾಕೆ ಈ ತರ ಮಾಡ್ತಾನೆ? ನಾನು ಏನ್ ಮಾಡ್ಲಿ?
ಸುಂದ್ರ ಈ ನಂದ ಗೋಕುಲ ಮತ್ತೆ ಹೊಡೆದೋಗುತ್ತೇನೋ? ಇಲ್ಲ ಇಲ್ಲ, ಹಾಗಾಗಬಾರ್ದು. ಏನಾಗವ? ಹಂಗೇನು ಆಗಲ್ಲ ಸುಮ್ಮನಿರಕ್ಕ. ಅಳ್ಬೇಡ ಸುಮ್ಮನೆ ಅಳ್ಬೇಡ. ನನ್ನ ಮಗನೇ ಈ ತಪ್ಪು ಮಾಡಿದಾನೆ ಅಂತ ಹೇಳಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನನ್ನ ಮಗ ಇಂಥ ತಪ್ಪನ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲ ಸೇರ್ಕೊಂಡು ನನ್ನ ಮಗನ ಮೇಲೆ ಗೂಬೆ ಕೂಡಿಸ್ತಾ ಇದ್ದೀರಾ. ನನ್ನ ಮಗ ಆ ತಪ್ಪು ಮಾಡಿದಾನೆ ಈ ತಪ್ಪು ಮಾಡಿದಾನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ಓ, ಹಾಗಾದ್ರೆ ನೀವು ಬಂದಿರೋದು ಗಲಾಟೆ ಮಾಡಕ್ಕೆನಾ? ನಾವೆಲ್ಲೋ ನಿಮ್ಮ ಮಗನಿಗೆ ಹೊಡೆದು ಬುದ್ಧಿ ಹೇಳ್ತೀರಿ ಅನ್ಕೊಂಡ್ವಿ. ನಾನು ಅವನಿಗೆ ಜನ್ಮ ಕೊಡ್ತಂದೆ. ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇರೆ ಯಾರಿಂದನೂ ನನ್ನ ಮಗನ ಬಗ್ಗೆ ಪ್ರಮಾಣ ಪತ್ರ ನನಗೆ ಬೇಕಾಗಿಲ್ಲ. ಹೌದು, ನನ್ನ ಮಗ ಹಠಮಾರಿ, ಮುಂಗೋಪಿ, ಯಾರ ಮಾತು ಕೇಳೋದಿಲ್ಲ, ಎಲ್ರ ಜೊತೆ ಜಗಳ ಆಡ್ತಾನೆ. ಅವನು ಸೋಮಾರಿ. ಹೌದು ಅಂತ ಹೇಳಿದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗ್ತಾನೆ. ಆದ್ರೆ ಬೇರೆಯವ್ರ ವಿಷಯದಲ್ಲಿ ಅವನು ಉಪಕಾರಿ. ಎಲ್ರಿಗೂ ಸಹಾಯ ಮಾಡಕ್ ಹೋಗಿ ಅವನು ಕೆಟ್ಟವನಾಗ್ತಾ ಇದ್ದಾನೆ. ಅಮೂಲ್ಯ, ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಫ್ರೆಂಡ್ ವಲ್ಲಭ ಏನು ಅಂತ? ನೀವು ಅವನನ್ನ ಕಲ್ಲು ಅನ್ಕೊಂಡು ತುಳಿದಿದ್ದು ಆದ್ರೆ ಇವಾಗ ಗೊತ್ತಾಯ್ತಾ ನಮ್ಮ ವಲ್ಲಭ ಡೈಮಂಡ್ ಅಂತ. ಬ್ಯಾಟ್ರಿ ಬಚ್ಚನ್ ಹೆಂಗೋ ಮಾಡಿದ್ರಿ ಎಕ್ಸಾಮ್ಸ್? ನಾನೊಬ್ಬ ಪಾಸ್ ಆಗತ್ತಾರ ಬರ್ದೆ. ಜಸ್ಟ್ ಪಾಸ್. ಓಕೆ ಓಕೆ ಓಕೆ. ಸರಿ, ಇಲ್ಲೇನ್ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ? ಬನ್ನಿ ಹೋಗೋಣ. ಕಾಡ್ಪಾಪ, ಒಂದ್ ನಿಮಿಷ. ಐ ಆಮ್ ಸಾರಿ. ನಾನು ಆಗ್ದಿಲ್ದವ್ರು ನನ್ ಬಗ್ಗೆ ಏನೇನೋ ಹೇಳ್ದಾಗ ಅದ್ ನೀನೇ ಮಾಡಿದ್ದು ಅನ್ಕೊಂಡ್ಬಿಟ್ಟೆ. ಅದರಿಂದ ಏನೇನೆಲ್ಲ ಆಗೋಯ್ತು. ಐ ಆಮ್ ಸಾರಿ ವಲ್ಲಭ. ನನಗೆ ಗೊತ್ತು ನಿನಗೆ ಬರೀ ಹರ್ಟ್ ಅಲ್ಲ, ತುಂಬಾ ದೊಡ್ಡ ಇನ್ಸಲ್ಟ್ ಆಗಿದೆ ಅಂತ. ಅದ್ ನನ್ನಿಂದಾನೇ ಆಗಿದೆ ಅಂತಾನೂ ಗೊತ್ತು. ಅದಕ್ಕೆ ನಾನೇ ಇಲ್ಲಿ ಸಾರಿ ಕೇಳ್ತಿದ್ದೀನಿ. ಪ್ಲೀಸ್ ನನ್ನ ಸಾರಿನ ಎಕ್ಸೆಪ್ಟ್ ಮಾಡು ವಲ್ಲಭ. ನನ್ನ ಕ್ಷಮಿಸಿದೀನಿ ಅಂತ ಒಂದ್ಸಲಿ ಹೇಳು ವಲ್ಲಭ. ಬಿಂದು, ಈ ಕಾರ್ಡ್ ಪಾಪ ನನ್ ಕ್ಷಮಿಸೋದೇ ಇಲ್ವಾ? ಗೊತ್ತಿಲ್ಲ ಕಣೆ, ಅವನು ಹರ್ಟ್ ಆಗಿದ್ದಾನಲ್ವಾ, ಅದಕ್ಕೆ ನಿನ್ನ ಹತ್ರ ಏನು ಮಾತಾಡ್ತಾ ಇಲ್ಲ. ನೋಡ್ತಾ ಇರು, ಅವ್ನ್ ಕ್ಷಮಿಸೋ ತನಕ ನಾನ್ ಬಿಡಲ್ಲ. ಅಲ್ಲ, ಸಾರಿ ಕೇಳಿದ್ರೆ ರೆಸ್ಪಾಂಡ್ ಮಾಡಕ್ಕೇನು ಅವನಿಗೆ? ಅಮ್ಮು, ನೀನ್ ಅವನ ಹತ್ರ ಸಾರಿ ಕೇಳ್ದ್ಯಾ? ತಪ್ಪು ನನ್ನಿಂದ ಆಗಿದ್ಮೇಲೆ ನಾನ್ ತಾನೇ ಸಾರಿ ಕೇಳ್ಬೇಕು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ ತಾನೇ, ಅದಕ್ಕೆ ಸಾರಿ ಯಾಕೆ? ನಾನ್ ಅವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವ್ನ್ ಲೈಫೇ ಹಾಳಾಗ್ತಿತ್ತಲ್ವ ಸಿದ್ದು. ತಪ್ಪು ಯಾರ್ ಮಾಡಿದ್ದು ಅಂತ ಗೊತ್ತಾಯ್ತು. ಇಲ್ದೆ ಹೋಗಿದ್ರೆ ವಲ್ಲಭ ಸಸ್ಪೆಂಡ್ ಆಗೇ ಇರ್ತಾ ಇದ್ದ. ಅವ್ರಪ್ಪ ಎಷ್ಟು ಸ್ಟ್ರಿಕ್ಟ್ ಅಂತ ನನಗೆ ಗೊತ್ತಿದೆ ಸಿದ್ದು. ಅದಕ್ಕೆ ನಂಗೆ ತುಂಬಾ ಗಿಲ್ಟ್ ಆಗ್ತಿದೆ ಸಿದ್ದು. ವಲ್ಲಭ ಕ್ಷಮಿಸೋವರೆಗೂ ನಂಗೆ ಸಮಾಧಾನ ಇಲ್ಲ. ಅಷ್ಟಕ್ಕೂ ನಾನ್ ಪಡ್ತಿರೋ ಈ ಗಿಲ್ಟ್ ಅಲ್ಲಿ ನಿಂದು ಪಾಲಿದೆ ಸಿದ್ದು. ನಂದ ಯಾಕೆ? ಮತ್ತೆ ವಲ್ಲಭ ಬಗ್ಗೆ ಇಷ್ಟು ಡೌಟ್ ಬರಕ್ಕೆ ನೀನೇ ಕಾರಣ. ನೀನ್ ಯಾಕೆ ಹೇಳ್ದೆ ವಲ್ಲಭನ ಈ ತಪ್ಪು ಮಾಡಿರ್ಬೋದು ಅಂತ? ಇದೊಳ್ಳೆ ಕಥೆ ಆಯ್ತಲ್ಲ ಅಮ್ಮು. ಇಡೀ ಕಾಲೇಜ್ಗೆ ನಿನ್ ಕಂಡ್ರೆ ಒಂದ್ ಒಳ್ಳೆ ಗೌರವ ಇದೆ. ಗೌರವ ಇಲ್ದಂಗ್ ಮಾತಾಡೋನು ಅವನೊಬ್ನೇ ಅಲ್ಲ. ಮೋರ್ ಓವರ್ ಇಡೀ ಕಾಲೇಜ್ಗೆ ನೀನು ಅವನು ಜಗಳಾಡೋದು ಗೊತ್ತು. ಬೈ ಚಾನ್ಸ್ ನಾನ್ ನಿನ್ನ ಹತ್ರ ಹೇಳ್ದೆ ಹೋಗಿದ್ರೆ ಇನ್ಯಾರು ಬಂದು ನಿನ್ನ ಹತ್ರ ಹೇಳ್ತಾ ಇದ್ರು. ಎಲ್ಲದಕ್ಕೂ ನಾನೇ ಕಾರಣ ಅಂತ ನನ್ ಮೇಲೆ ಹೇಳ್ತಾ ಇದೆಯಲ್ಲ ಅಮ್ಮು. ಸಾರಿ ಸಿದ್ದು, ಬೇಜಾರ್ ಮಾಡ್ಕೊಂಬೇಡ. ಆದ್ರೆ ವಲ್ಲಭನ್ ನೋಡಿದ್ರೆ ನಂಗ್ ಪಾಪ ಅನ್ಸ್ತಾ ಇದೆ. ಆದ್ರೂ ಅಮ್ಮು, ನೀನ್ ನನ್ ಬಗ್ಗೆ ಮಾತಾಡಿದ್ದು ನನಗೆ ತುಂಬಾ ಹರ್ಟ್ ಆಯ್ತು. ಅಲ್ಲ, ನೀನ್ ನನ್ ಬಗ್ಗೆ ಅಮ್ಮೋ ಅಮ್ಮೋ, ಎಲ್ಲ ನನ್ ಕರ್ಮ. ಇಷ್ಟ ದಿನ ಜಗಳಾಡೋದಕ್ಕೆ ಅಂತ ಅವ್ನ ಹಿಂದೆ ಹೋಗ್ತಾ ಇಲ್ಲು, ಈಗ ಸಾರಿ ಕೇಳಕ್ಕಂತ ಹೋಗ್ತೀಯಾಳೆ. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಕೇಶವ, ಎಲ್ಲ ಸಾಲ್ವ್ ಆಯ್ತಲ್ವಾ? ಆದ್ರೂ ಯಾಕೆ ಮಾವ ಮುಖ ಗಂಟಾಕೊಂಡ್ ಕೂತಿದ್ದಾರೆ? ಅಪ್ಪ ಮುಖ ಗಂಟಾಕಿರೋಂಗೆ ಕಾಣಿಸ್ತಿದಾರ.
ಏಯ್ ಯಾಕೆ ಎಲ್ರು ಹಿಂಗ್ ನಿಂತಿದ್ದೀರಾ? ನಾನು ಎಕ್ಸಾಮ್ ಸಗದಾಗಿ ಮಾಡಿದೀನಿ. ಹ್ಞೂ ಅಪ್ಪ, ಎಕ್ಸಾಮ್ ಅಂತ ಸೂಪರ್ ಆಗಿ ಮಾಡಿದೀನಿ. ಕತ್ತೆ ಬಡವಾ, ನೀನ್ ಓದಿಸ್ಬೇಕು, ಕಲೆಕ್ಟರ್ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ. ನೀನ್ ನನ್ನ ಹತ್ರನೇ ಸತ್ಯ ಮುಚ್ಚಿಡ್ತೀಯ. ನಿನ್ನೆ ಇವತ್ತು ಬೆಳಿಗ್ಗೆ ನೀನ್ ಓದ್ಕೊಂಡ್ಯಾ, ಪರೀಕ್ಷೆಗೆ ತಯಾರಾದ್ಯಾ ಅಂತ ಕೇಳ್ದಾಗ್ಲೂ ಸುಮ್ಮನೆ ಇದೆಯಲ್ಲೋ. ನಾನು ಯಾಕೆ ಬೈತಾ ಇದ್ದೀನಿ ಗೊತ್ತಾ? ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದಕ್ಕೆ, ನಿನ್ನ ಅಣ್ಣಂದ್ರ ಸಮಯ ಹಾಳು ಮಾಡಿದ್ದಕ್ಕೆ. ಈ ಅಪ್ಪನ ಬಗ್ಗೆ ನಿನ್ಗೆ ಯಾಕೋ ಅಷ್ಟೊಂದು ಅಪನಂಬಿಕೆ? ನಿನಗೆ ನಾನು ಬೈದಿದ್ದೀನಿ, ಹೊಡೆದಿದ್ದೀನಿ, ಅಷ್ಟೇ ಯಾಕೆ ಮನೆಯಿಂದ ಆಚೆನೂ ಹಾಕಿದ್ದೀನಿ. ಯಾಕೆ ಹೇಳು? ನೀನ್ ತಪ್ಪು ಮಾಡಿದಾಗ ಮಾತ್ರ ನಾನು ಆ ಕೆಲಸ ಮಾಡಿರೋದು. ಒಂದು ತಿಳ್ಕೊಳ್ಳೋ, ಒಂದು ಘಟನೆ ನಡೆದು ಅದ್ರಲ್ಲಿ ನೀನ್ ತಪ್ಪಿಲ್ಲ ಅಂತ ಸಾಬೀತಾದ್ರೆ ಅದು ಎಂತ ಯುದ್ಧನೇ ಆಗ್ಲಿ ಕಣೋ. ಮಗನ್ ಪರ ನಿಂತು ಹೋರಾಡ್ತೀನಿ ನಾನು. ನಿನ್ಗೆ ಅಂತ ಅಲ್ಲ ಕಣೋ, ಈ ಮನೇಲಿ ಯಾರಿಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಮತ್ತೆ ಆ ಸಮಸ್ಯೆ ಅಪ್ಪ ಇರೋದು ಬೈಯೋದಕ್ಕೆ ಹೊಡೆಯೋದಕ್ಕೆ ಮಾತ್ರ ಅಲ್ಲ ಕಣೋ. ಏ ದಡ್ಡ, ನಿಮ್ಗೆ ಸಮಸ್ಯೆ ಬಂದಾಗ ಜೊತೆಲಿ ಇರೋದಕ್ಕೆ ನಾನು ಇದೀನಿ ಕಣೋ. ನೀನ್ ಇಷ್ಟೆಲ್ಲ ಒದ್ದಾಡ್ತಾ ಇರ್ಬೇಕಾದ್ರೆ ನಾನು ಎಲ್ಲೋ ಹೇಗೋ ನೆಮ್ಮದಿಯಾಗಿರ್ತೀನಿ. ಸಾರಿ ಅಪ್ಪ. ಎಲ್ರು ಕೇಳಿಸ್ಕೊಳ್ಳಿ, ಇನ್ಮೇಲೆ ಏನೇ ಸಮಸ್ಯೆ ಆದ್ರೂ ನನ್ನ ಹತ್ರ ಹೇಳ್ಕೋಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಪ್ಪ. ಇವತ್ತೇನೋ ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ, ಹಾಗಂತ ಸುಮ್ಮನಿರೋದಲ್ಲ. ಉಳ್ದೆಲ್ಲ ಪರೀಕ್ಷೆಗಳನ್ನು ಚೆನ್ನಾಗಿ ಬರೀಬೇಕು. 10 ಮೆಟ್ಲು ಗಟ್ಟಿಯಾಗಿದ್ರೆ ಮಾತ್ರ ಏರೋ ಸ್ಥಾನ ಏರಕ್ಕಾಗದು. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ರಕ್ಷಂಗೂ ವಲ್ಲಭಂಗೂ ಓದಕ್ಕೆ ಯಾರು ತೊಂದರೆ ಕೊಡಬಾರ್ದು. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಾನು ಸುಮ್ಮನೆ ಇರೋದಿಲ್ಲ. ವಲ್ಲಭ, ಮನೇಲೇನು ಸಿಹಿ ಮಾಡಿರ್ಲಿಲ್ಲ. ನೀನ್ ಎಕ್ಸಾಮ್ ತುಂಬಾ ಚೆನ್ನಾಗಿ ಬದಿರ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಮೊಸರಿಗೆ ಸಕ್ಕರೆ ಹಾಕೊಂಡು ತಗೊಂಡ್ಬಂದಿದ್ದೀನಿ, ತಿನ್ನು. ಎಲ್ಲ ಓಕೆ ಅಣ್ಣ, ಆದ್ರೂ ಅಪ್ಪನ ಕೈಯಿಂದ ಅಷ್ಟೊಂದು ಬೈಸ್ಕೊಂಡಲ್ಲ ಅಣ್ಣ ನೀನು. ಅದೇ ಬೇಜಾರ್ ನಮ್ಗೆ. ಏ ಕೋತಿ, ನಾನೆಲ್ಲೋ ಮನೆಗ್ ಬಂದ್ಮೇಲೆ ಸರಿಯಾಗಿ 4 ಬಾರಿಸ್ತಾರೆ ಅಪ್ಪ ಅಂತ ಅನ್ಕೊಂಡಿದ್ದೆ. ನನ್ ಪುಣ್ಯಕ್ಕೆ ಅದೆಲ್ಲ ಏನೂ ಆಗ್ಲಿಲ್ಲ.